It is your time to speak now and nobody are allowed to speak, sir. ಇದೇ ವಿಚಾರದಲ್ಲಿ RSS ವಿಚಾರದಾಗ ಮಾತಾಡೋದಾದರೆ ಮತ್ತೆ ಹೇಳ್ತೇನೆ ನಾನು, ಈ ಅನೇಕ ನಾವು ತುಂಬ ಡೈಗ್ರೆಸ್ ಮಾಡಿದ್ದೀವಿ. ಒಂದು ವಿಚಾರವನ್ನು ಬಿಟ್ಟು ಬೇರೆ ಬೇರೆ ವಿಚಾರ ಮಾತ್ರ, ಆಪರೇಷನ್ ಸಿಂಧೂರ, ಇನ್ನೊಂದು ಮತ್ತೊಂದು, ಅದೆಲ್ಲ ವಿಚಾರವನ್ನು ಮಾತಾಡೋದಕ್ಕೆ ನೀವು ಅದು ಸುಳ್ಳೆ ಅಂತ ಹೇಳಿ ನೋ ಪ್ರಾಬ್ಲಮ್, ಅದು ಹೇಳೋ ರೀತಿ ಇರ್ತದೆ. ನೀವು ಟ್ರಂಪ್ ಮೇಲೆ ಆರೋಪ ಮಾಡಿ, ಅದಕ್ಕೊಂದು ರೀತಿ ಇರ್ತದೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಪಾರ್ಲಿಮೆಂಟ್ರಿ ಇಟಿಕೆಟ್, ಪಾರ್ಲಿಮೆಂಟ್ರಿ ಪ್ರೋಟೋಕಾಲ್. ನಾವು ಟಿವಿ ಸ್ಟುಡಿಯೋಲ್ಲಿ ಕೂತ್ಕೊಂಡು RSS ಹೀಗೆ RSS ಹಾಗೆ ಅಂತ ಹೇಳೋದು ಬೇರೆ, ನೆಲಮಟ್ಟದಲ್ಲಿ ಆ ಒಂದು ಅಭಿಪ್ರಾಯವನ್ನು ರೂಪಿಸೋದು ಬೇರೆ. ಹೌದು, ನೀವು ಅಲ್ಲಿ ಫೇಲ್ ಆಗಿದ್ದೀರಿ. ಇಲ್ಲಿ ಏನು ಕೂಗಾಡ್ದು ಏನು ಪ್ರಯೋಜನ? ದಟ್ಸ್ ಇಟ್. ಇಲ್ಲಿ ಏನು ಕೂಗಾಡಿ ಏನು ಪ್ರಯೋಜನ? ನೀವು ಟಿವಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಏನು ಪ್ರಯೋಜನ? ನಿಮ್ಮ ಮಂತ್ರಿಗಳು, ನಿಮ್ಮ ಉಪಮುಖ್ಯಮಂತ್ರಿ ನಮಸ್ತೆ ವತ್ಸಲೆ ಅಂತ ಸದನದ ಹೇಳ್ತಾರೆ. ನಿಮ್ಮ ಮೊನ್ನೆನೇ DK ಶಿವಕುಮಾರ್ ಹೋಮ ಮಾಡಿಸ್ಕೊಂಡ್ಬಂದ್ರು, ಪರಮೇಶ್ವರ್ ಹೋಮ ಮಾಡಿಸ್ತಾರೆ. ಯಾವುದನ್ನ ವಿರೋಧ ಮಾಡ್ತಿದ್ದೀರಿ ನೀವು? ಏನಕ್ಕಾಗಿ ವಿರೋಧ ಮಾಡ್ತಿದ್ದೀರಿ? ಯಾಕೆ ಸಿದ್ದರಾಮಯ್ಯ ಅಂತ ಹೇಳ್ತಾರೆ? ಕ್ಲಾರಿಟಿನೇ ಇಲ್ಲ. ಈಗ ನಾನು ಇದು ಕ್ಲಾಸ್ ಸಿದ್ದರಾಮಯ್ಯನ ಹಣೆ ಕುಂಕುಮ ಮಾಡಕ್ ಶುರು ಮಾಡಿದ್ರು ಸರ್. ಅವರೇ ದೇವಸ್ಥಾನಕ್ಕೆ ಹೋಗಕ್ ಶುರು ಮಾಡಿದ್ರು. ಅದು ಸರಿ. ಅದ ಒಂದು ಪರ್ಯಾಯ ಅನ್ನೋದೇನಿದೆಯಲ್ಲ, ಒಂದು ಕ್ಲಾರಿಟಿ ಬೇಕಾಗುತ್ತೆ. ನಾನು ಒಪ್ಪದೇ ಇರೋದು ಬೇರೆ ವಿಚಾರ, ಅದ್ರ ಹಿಂದುತ್ವ ಅದಕ್ಕೆ ಒಂದು ಕ್ಲಾರಿಟಿ ಇದೆ. ಐ ಮೇ ನಾಟ್ ಲೈಕ್ ಇಟ್, ಐ ಮೇ ಅಪೋಸ್ ಇಟ್, ಬಟ್ ದೇ ಹ್ಯಾವ್ ಕ್ಲಾರಿಟಿ. ಇವನ್ ಇನ್ ದೇರ್ ಲ್ಯಾಕ್ ಆಫ್ ಕ್ಲಾರಿಟಿ ಆಲ್ಸೋ ದೇ ಹ್ಯಾವ್ ಕ್ಲಾರಿಟಿ. ಈಗ RSSಗೆ ರಿಜಿಸ್ಟ್ರೇಷನ್ ಇಲ್ಲ, ದಾಖಲೆ, ಅದಕ್ಕೂ ಕೂಡ ಕ್ಲಾರಿಟಿ ಇದೆ ಅವ್ರ ಹತ್ರ. ಹೌದು, ದಾಖಲೆ ಇಲ್ಲ ಅನ್ನೋದಕ್ಕೂ ಒಂದು ಕ್ಲಾರಿಟಿ ಇದೆ. ಇಲ್ಲಿ ಇಲ್ವೇ ಇಲ್ಲ. ಇವರು ಅನುಕೂಲ ಸಂದು ಸಮಯ ಬಂದಾಗೆಲ್ಲ ರಾಜೀವ್ ಗಾಂಧಿ ಅವರು ಹೋಗಿ ಬಾಬ್ರಿ ಮಸೀದಿ ಕೀಲಿ ತೆಗೆಸೋದು, ಸಮಯ ಬಂದಾಗೆಲ್ಲ ರಾಹುಲ್ ಗಾಂಧಿ ಹೋಗಿ ನಾನು ಜನಿವಾರದಾರಿ ಹಿಂದೂ ಅಂತ ಹೇಳ್ಕೊಳ್ಳೋದು, ಸಮಯ ಬಂದಾಗೆಲ್ಲ DK ಶಿವಕುಮಾರ್ ನಮಸ್ತೆ ಸದಾ ವತ್ಸಲೆ ಅನ್ನೋದು. ಬಣ್ಣ ಬದಲಿಸಬೇಡಿ ಅಷ್ಟೇ. ಪೀಪಲ್ ವಿಲ್ ನಾಟ್ ಅಕ್ಸೆಪ್ಟ್ ದಟ್. ಅಬ್ಸಲ್ಯೂಟ್ಲಿ. ಯು ಬಿ ಕ್ಲಿಯರ್ ಅಬೌಟ್ ವಾಟ್ ಯು ಆರ್. ಈ ದೇಶದಲ್ಲಿ ಹಿಂದೂ ಅನ್ನೋ ಶಬ್ದವನ್ನು ಕರೆಕ್ಟಾಗಿ ವ್ಯಾಖ್ಯಾನಿಸೋದು ಮಹಾತ್ಮ ಗಾಂಧಿ ಮಾತ್ರ. ಆ ವ್ಯಾಖ್ಯಾನವನ್ನು ನೀವು ಸರಿಯಾಗಿ ಅದು ಪಾಲಿಸಿದ್ರೆ ಸಾಕು. ಹಿಂದೂ ಮತ್ತು ಉಗ್ರ ಹಿಂದೂ ಅಲ್ಲ RSS, ವ್ಯಗ್ರ ಹಿಂದೂ. ದೇ ಆರ್ ಆಂಗ್ರಿ ಹಿಂದೂಸ್. ದೇ ಆರ್ ಆಂಗ್ರಿ. ಆ ಆಂಗ್ರಿಗೆ, ಆ ವ್ಯಗ್ರಕ್ಕೆ ನೀವೊಂದು ಶಾಂತಿಯುತ ಹಿಂದೂ ಒಂದು ಸಂಘಟನೆ ಕಟ್ಟಕ್ಕಾಗಲಿಲ್ಲ ನಿಮ್ಮ ಹತ್ರ. ಇದರಂತ ವೈಫಲ್ಯ ಮತ್ತೊಂದು ಏನಿದೆ, ಅದು ನಿಮ್ಮದು ಕಾಂಗ್ರೆಸ್ ದುರಂತ ಅಲ್ಲ, ಅದು ಈ ದೇಶದ ದುರಂತ, ಅದು ಈ ಸಂಸ್ಕೃತಿಯ ದುರಂತ. ಅದು ಹೀಗಿಲ್ಲದೆ ಇರುವಾಗ ಈ ಥರ ಬ್ಯಾನ್ಗಳು ಪಥಸಂಚಲನಕ್ಕೆ ಅಡ್ಡಿ ಹಾಕಿದ್ದಾರೆ ಅಷ್ಟೇ. ಪಥಸಂಚಲನ ಮತ್ತೊಂದು ರೂಪದಲ್ಲಿ ಮಾಡ್ತಾರೆ ಅಷ್ಟೇ. ಪಥಸಂಚಲನ ನಿಂತರೂ ಕೂಡ ಏನಾಗುತ್ತೆ? ಪಥಸಂಚಲನ ನಾಳೆ ಆಗದೆ ಹೋಗುತ್ತೆ ಅಂತ ಇಟ್ಕೊಳ್ಳಿ, ಏನಾಗೋದಿದೆ? ಈಗ ಆಯ್ತು ಸರ್, ಈಗ ಅವರು ರಿಜಿಸ್ಟರ್ ಮಾಡ್ಕೊಂಡ್ ಪರ್ಮಿಷನ್ ತಗೊಂಡ್ ಬೇರೆ ಕಡೆ ಮಾಡಿದ ತಕ್ಷಣ ಪರ್ಮಿಷನ್ ತಗೊಂಡು ಅಲ್ಲ, ಪರ್ಮಿಷನ್ ತಗೊಂಡ್ಬಿಟ್ರೆ ಇವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ ಅಪ್ಲಿಕೇಶನ್ ಹಾಕ್ಬಿಟ್ರೆ ಮಾತಾಡಂಗಿಲ್ಲ. ಸುಮಾರು 1000 ಶಾಖೆಗಳಿದಾವೆ ಕರ್ನಾಟಕದಲ್ಲಿ. ಪ್ರತಿಯೊಂದು ಶಾಖೆಗೂ ಜಾಗ ತೋರಿಸಬೇಕಾಗ್ತದೆ. ಪ್ರತಿದಿನ ಇವರು ಶಾಖೆ ಕಾರ್ಯಕ್ರಮಕ್ಕೆ ಜಾಗ ಕೊಡ್ಬೇಕಾಗ್ತದೆ. ಇವರು ಮಾತಾಡ್ತಾರೆ. ಎಸ್ ಸರ್, ನಾನು ಇದೆಲ್ಲದರ ಜೊತೆಗೆ ಇನ್ನೊಂದು ವಿಚಾರ ಇಲ್ಲೇ ಒಂದು ಚಿಕ್ಕದಾಗಿ ಚರ್ಚೆ ಮಾಡ್ಬಿಡ್ತೀನಿ. ಈ ಬದಲಾವಣೆ ಬಿಸಿ ಇದೆಯಲ್ಲ ಸರ್, ಈ ಬದಲಾವಣೆ ಬಿಸಿ ಬಗ್ಗೆ ಈ ಇಷ್ಟೆಲ್ಲಾ ಲೂಪ್ ಹೋಲ್ಸ್ಗಳನ್ನ ಇಟ್ಕೊಂಡು ಸರ್, ವಾಟ್ ಐ ಆಮ್ ಫೀಲಿಂಗ್ ಆಸ್ ಅ ನಾರ್ಮಲ್ ಪರ್ಸನ್ ಅಂಡ್ ಬೀಯಿಂಗ್ ಅ ಜರ್ನಲಿಸ್ಟ್ ಅಂತಂದ್ರೆ, ಇವರ ಡೆವಲಪ್ಮೆಂಟಲ್ ಲೂಪ್ ಹೋಲ್ಸ್ಗಳನ್ನ ಮುಚ್ಕೊಳ್ಳೋದಕ್ಕೆ ಒಂದೊಂದು ವಿಚಾರಗಳನ್ನ ಹರಿಬಿಡ್ತಿದ್ದಾರೆ ಅಂತ ನಾನು ಹೇಳ್ತೀನಿ ಸರ್. ಕಳೆದ 2.5 ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಡೆವಲಪ್ಮೆಂಟಲ್ ಗವರ್ನೆನ್ಸ್, ಅಭಿವೃದ್ಧಿ ಸರ್ಕಾರ ನಡೆಸಿದೆಯಾ ಅಥವಾ ಜಾತಿ ಸರ್ಕಾರ ನಡೆಸಿದೆಯಾ? ಜಾತಿ ಸರ್ಕಾರ ನಡೆಸಿದೆ ಅಲ್ವಾ? ಅಹಿಂದ ಸರ್ಕಾರ, ಅಹಿಂದವೇ ದೊಡ್ಡದು ಅನ್ನೋ ರೀತಿಯಲ್ಲಿ ಸರ್ಕಾರ ನಡೆಸಿದೆ. ಇಲ್ಲಿ ಡೆವಲಪ್ಮೆಂಟ್ ಏನಾಗಿದೆ? ಅಹಿಂದಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳು ತಪ್ಪಂತಲ್ಲ, ಬಟ್ ಅದ್ರ ಜೊತೆಗೆ ಅಭಿವೃದ್ಧಿ ಬೇಕಾಗುತ್ತೆ. ನಾನು ಹಿಂದುಳಿದವರಿಗೆ ಸಹಾಯ ಮಾಡೋದು ತಪ್ಪಂತ ಹೇಳೋದಿಲ್ಲ, ಅದ್ರ ಜೊತೆಗೆ ರೋಡು, ರಸ್ತೆ, ಬ್ರಿಡ್ಜ್ ಇದನ್ನು ಮಾಡಿ, ಅದು ನಿಮ್ಮ ಕೆಲಸನೇ ತಾನೆ ಸರ್. ನಾನು ಇನ್ನೊಂದು ಓಪನ್ ಆಗಿ ಹೇಳ್ತೀನಿ ಸರ್, ಅವ್ರಿಗೆ ಯಾರು ಏನಾರು ಅನ್ಕೊಳ್ಳಿ ಸರ್, ನಾನು ಐ ಹ್ಯಾವ್ ಟ್ರಾವೆಲ್ಡ್ ಅಕ್ರಾಸ್ ದ ಕರ್ನಾಟಕ ಸರ್. ಒಂದೊಂದು ಹಳ್ಳಿನೂ ನೋಡಿದ್ದೀನಿ ನಾನು. ಅಹಿಂದ ಅಂತ ಹೇಳ್ತಾರಲ್ಲ ಸರ್, ಅದು ಮತಕ್ಕೆ ಮಾತ್ರ, ಮತಕ್ಕೆ ಮಾತ್ರ. ಆ ಭಾಗಗಳಲ್ಲಿ ಆ ಜನರಿಗೆ ಬಹುತೇಕ ಸೌಲಭ್ಯಗಳು ಇಲ್ವೇ ಇಲ್ಲ ಸರ್. ಇಲ್ಲಿ ದೇಶದ ಸಮಸ್ಯೆ ಮೊನ್ನೆ ತಮ್ಗೆ ಹೇಳಿದೆ ಅನ್ಸುತ್ತೆ. ಈ ದೇಶದ ಸಮಸ್ಯೆ ಅಂದ್ರೆ, ಈ ದೇಶದ ಇಡೀ ರಾಜಕಾರಣ ರೂಪಿಸಿಕೊಂಡಿದ್ದೇ ನಾವು ಹೀಗೆ ಜಾತಿ, ಧರ್ಮ, ಅಹಿಂದ, ಹಿಂದುಳಿದ, ರಿಸರ್ವೇಷನ್ನು, ಮೀಸಲಾತಿ, ಇದ್ರ ಮೇಲೆ ಈ ಒಂದು ಅಂಶಗಳ ಮೇಲೆ ರಾಜಕಾರಣ ರೂಪುಗೊಂಡಿದೆ ಇಲ್ಲಿ. ಹೀಗಿರುವಾಗ ಈ 2.5 ವರ್ಷದಲ್ಲಿ ಸಿದ್ದರಾಮಯ್ಯ ಅದನ್ನ ಬೇರೆ ಮಟ್ಟಕ್ಕೆ ತಗೊಂಡೋಗ್ಬಿಟ್ರು. He took it to higher level. ಈಗ ಮತ್ತೆ ಈ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಅಹಿಂದ ವರ್ಸಸ್ DK ಶಿವಕುಮಾರ್ ಆಗುವಂತ ಈಕ್ವೇಷನ್ ತಂದ್ಬಿಡ್ತಾರೆ ಇವರು. ಎಸ್ ಯದುಕುಮಾರ್ ಗೌಡ್ರೆ, ನಿಮ್ಮ ವ್ಯಾಖ್ಯಾನ. ಮೇಡಮ್, ನಾವು ಹೇಳ್ತಾ ಇರೋದು ಲಾಸ್ಟ್ 2.5 ವರ್ಷದಿಂದ ಇದೇನೆ. ಪ್ರತಿ ಒಂದು ತಿಂಗಳಿಗೊಂದ್ಸತಿ ಒಂದು ಫೇಕ್ ನರೇಟಿವ್ಸ್ ಬರ್ತಾನೆ ಇರುತ್ತೆ, ಯಾವುದಾದ್ರೂ ಒಂದು ರೂಪದಲ್ಲಿ ಬರ್ತಾ ಇರುವಂಥದ್ದು. ನಾವು ಕೇಳುವಂಥದ್ದು, ನಿಮ್ಮಲ್ಲಿ ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡ್ಕೊಳ್ಳಿ,
ನಮ್ಗೆ ಅದ್ರ ಅಭ್ಯಂತರ ಇಲ್ಲ, ನಮ್ಮ ಅದ್ರ ಬಗ್ಗೆ ಮಾತಾಡುವಂಥ ಅವಶ್ಯಕತೆನೇ ಇಲ್ಲ. ಆದರೆ ರಾಜ್ಯದ ಜನ ನಿಮ್ಗೆ ಗುರುತರವಾದ ಒಂದು ಜವಾಬ್ದಾರಿ ಕೊಟ್ಟಿರಬೇಕಾದಾಗ, ಆ ಜವಾಬ್ದಾರಿನ ನಿರ್ವಹಿಸಬೇಕಾದಾಗ, ಮಾಧ್ಯಮ ನಮಗೆ ಕೇಳಿದಾಗ, ಜನ ನಮ್ಮನ್ನ ಕೇಳಿದಾಗ ನಾವು ಉತ್ತರಿಸಲೇಬೇಕಾಗುತ್ತೆ, ನ್ಯಾಯವಾಗಿ ಕೆಲಸ ಮಾಡಿ ಅಂತ. ಕೆಲಸ ಮಾಡದೇ ಇದ್ರೆ ಏನ್ ಇದು ಮಾಡ್ತೀರಿ? ರಾಜೀನಾಮೆ ಕೊಟ್ಬಿಡಿ, ಇದು ಸರ್ಕಾರನ ಬರ್ಖಾಸ್ತು ಮಾಡ್ಬಿಟ್ಟು ಮತ್ತೊಮ್ಮೆ ಚುನಾವಣೆಗೆ ಹೋಗಿ ನೋಡೋಣ. ಜನ ನಿಮ್ಮ 2.5 ವರ್ಷದ ಏನು ರಾಜ್ಯದ ತುಂಬಾ ಖುಷಿಯಾಗಿದ್ದಾರೆ, ಎಲ್ಲಾ ಮಟ್ಟದ ಜನ ಖುಷಿಯಾಗಿದ್ದಾರೆ ಅಂತಾರಲ್ಲ, ನೋಡೋಣ 2.5 ವರ್ಷದ ಮ್ಯಾಂಡೇಟ್ ನೋಡೋಣ ಜನರದ್ದು ಹೇಗಿದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬೇಕಾಗುತ್ತೆ, ಧೈರ್ಯ ಇದೆ ನಮಗೆ, ನಾವು ಇಷ್ಟು ಗಟ್ಟಿಯಾಗಿ ನಿಂತಿದ್ದೀವಿ, ನಾವು ಜಳ್ಳ ಇಲ್ಲ ಕಾಳ ಅಂತ ಜನ ನಿರ್ಧಾರ ಮಾಡ್ತಾರೆ. ಮತ್ತೆ ನಾ ಹೇಳೋವಂಥದ್ದು, ಮೊನ್ನೆ ಮುಖ್ಯಮಂತ್ರಿ ಹೇಳ್ತಾರೆ 4-5 ತಿಂಗಳಿನ ಹಿಂದೆನೆ ಇದಾಯ್ತು ಅಂತ. ಮತ್ತೆ 4-5 ತಿಂಗಳಿಂದನೇ ನಿಮ್ಗೆ ಹೇಳ್ಬಿಟ್ಟಿದ್ರು, ಇದಾಗ್ಬಿಟ್ಟಿದ್ರು. ಯಾಕೆ ಈ ಥರ ನಾಟಕ ಆಡ್ತೀರಾ? ಜನರಿಗೆ ಯಾಕೆ ಮೇಡಮ್ ಇವ್ರು ಮಾಡ್ತಾ ಇರೋದು ಏನು ಗೊತ್ತಾ ಮೇಡಮ್, ಇವರ ಅಭಿವೃದ್ಧಿ ಮಾಡಕ್ಕಾಗ್ದಿರಾ ರಾಜ್ಯದ ಜನರನ್ನ ಬೆಪ್ಪು ಮಾಡ್ತಾ ಇರೋಂಥದ್ದು. ನಾವು ಗುಂಡಿ ಕೇಳಿದ್ರೆ ಏನ್ ಹೇಳ್ತಾರೆ ಮೇಡಮ್, ಗುಂಡಿ ಇದು ಮುಚ್ಚುರಿ ಅಂತೂ ಕೇಳಬಾರ್ದು. ಒಂದು ಪ್ರೈವೇಟ್ ಪಾರ್ಟಿ ಜನ ಸರ್ಕಾರಕ್ಕೆ ಬರೀತಾರೆ, ನಾವೇ ನಮ್ಮ ರಸ್ತೆಗಳ ಗುಂಡಿಗಳನ್ನ ಮುಚ್ಕೊಂತೀವಿ, ನಿಮ್ಗೆ ಯೋಗ್ಯತೆ ಇಲ್ಲ, ನಿಮ್ಗೆ ಇದಿಲ್ಲ ಅಂತ. ದುರಂತ ಇದು. ಯಾರಾದ್ರೂ ವಾಣಿಜ್ಯ ಉದ್ಯಮಿಗಳು ಮಾತಾಡ್ದಂದ್ರೆ ಅವ್ರಿಗೆ ಯಾವ ರೀತಿಯ ಟೋನ್ ಇರುತ್ತೆ ಅವ್ರಿಗೆ? ಯಾಕಂದ್ರೆ ಪಾಪ ಅವರು ಈ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದು ಇದು ಮಾಡಿರುವಂತದ್ದು. ಯಾಕೆ ಸರ್ಕಾರದಲ್ಲಿ ಯಾರನ್ನಾದ್ರೂ ಏನಾದ್ರು ಕೇಳ್ಬೇಕಂದ್ರೆ ಯಾಕೆ ನಾವು ಟೋನ್ ಕಡಿಮೆ ಮಾಡ್ಕೊಂಡು ಯಾಕೆ ಹೇಳ್ಬೇಕು? ವೈ ನಾಟ್? ವೈ ಶುಡ್ ಬಿ ಮೇಡಮ್? ಇವಾಗ ಜನ ಇವರು ನಮ್ಮ ಇದು ಟ್ಯಾಕ್ಸ್ ಜನ ಕೇಳ್ತಾ ಇದ್ದಾರೆ, ನಮ್ಮ ತೆರಿಗೆ ತಗೊಂಡು ನೀವೇನ್ ಮಾಡ್ತಾ ಇದ್ದೀರಾ? ಬೇಸಿಕ್ ನೀಡ್ಸ್ ನಾವು ಕೇಳ್ತಾ ಇದೀವಿ. ನೀವು ಯಾವುದೇ 2.5 ವರ್ಷದಲ್ಲಿ ದೊಡ್ಡ ಯೋಜನೆ ಒಂದು ಯಾವುದೂ ಇಲ್ಲ, ತೋರಿಸುವಂಥದ್ದು ಯಾವುದೂ ಇಲ್ಲ. ಈ ಕ್ಯಾಂಪು ಡಿನ್ನರು ಹನಿ ಟ್ರ್ಯಾಪ್ ಮಾಡ್ಬಿಟ್ಟು ಒಬ್ಬನ ಸೆಟಲ್ಮೆಂಟ್ ಮಾಡಿ ಕುಣಿಸಿದಂಥದ್ದು. ಬರೀ ದಿನ ಇವ್ರು ಸೆಟಲ್ಮೆಂಟ್ಗಳು ನೋಡ್ಕೊಂಡು ಕುತ್ಕೋಬೇಕಾಗತ್ತೆ. ನಾವು ಅದಲ್ಲಿ ನಾವು ಕೇಳ್ತಾ ಇರುವಂಥದ್ದು, ಐದರ್ ನೀವು ಬಂದ್ಬಿಟ್ಟು ಯೋಗ್ಯತೆ ಇದ್ರೆ ಡೆವಲಪ್ಮೆಂಟ್ ಮಾಡಿ, ಇಲ್ಲ ಅಂದ್ರೆ ಪ್ಯಾಕಪ್ ಮಾಡಿ. ಇದು ಯಾವುದಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ. ನಿಮ್ಗೆ ಪರ್ಸನಲ್ ಖಜಾನೆಗಳು ತುಂಬುವವರೆಗೂ ಪ್ಯಾಕಪ್ ಆಗಲ್ಲ ಅಷ್ಟೇ. ಇಟ್ ಇಸ್ ವೆರಿ ಸಿಂಪಲ್. ಹನಿ ಟ್ರ್ಯಾಪ್ ಅದು, ಹನಿಯೋ ಟ್ರ್ಯಾಪ್ ಅದು, ಇನ್ನೊಬ್ಬರನ್ನ ಹನಿಯೋ ಟ್ರ್ಯಾಪ್ ಅದು. ಮಿಸ್ಟರ್ ಕುಮಾರ್ ಅವರೇ, ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್. ನೋಡಿ, ಈಗ ನಾನು ನಮ್ಮ ಹಿರಿಯ ಪತ್ರಕರ್ತ ಮಿತ್ರರು ನರೇಶನ್ನ ಹೇಳಿದ್ರು, ಮಾನ್ಯ ಮುಖ್ಯಮಂತ್ರಿಗಳ ನಿಲುವೇನು, ಉಪಮುಖ್ಯಮಂತ್ರಿಗಳ ನಿಲುವೇನು ಮತ್ತು ಈ ದೇಶ ಯಾವ ಇದರ ಅಡಿಯಲ್ಲಿ ನಿಂತಿದೆ ಅಂತ ಕೇಳಿದ್ರು. ನನ್ನ ನಂಬಿಕೆ ನನ್ನದು, ನನ್ನ ಮನೆಯ ಒಳಗೆ, ನನ್ನ ಚೌಕಟ್ಟಿನ ಒಳಗೆ ನನ್ನ ನಂಬಿಕೆ ನನ್ನದು. ಸಾರ್ವತ್ರಿಕವಾಗಿ ಬಂದಾಗ ಸಾರ್ವತ್ರೀಕರಣವಾಗಿ ಏನು ಮಾಡಬೇಕು ಆ ನಡವಳಿಕೆ ನಂದಿದೆ. ಆಮೇಲೆ ಈ ದೇಶದ ಯಾವುದೇ ವಿಚಾರಗಳನ್ನು ಓದ್ಕೋಬಾರ್ದು, ಅದನ್ನು ಪಟ್ನ ಮಾಡಬಾರ್ದು, ಅದನ್ನು ಹೇಳಬಾರ್ದು. ನೀನು ಕಲ್ತಿದ್ದಿ ಅಸೆಂಬ್ಲಿಯಲ್ಲಿ ನಡೆದಂಥ ವಿಚಾರ ಅದು. ಆರ್ ಅಶೋಕ್ ಅವ್ರ ಪ್ರಶ್ನೆಗೆ ಪ್ರಶ್ನೆಯಾಗಿ ಹೇಳಿದಂಥ ಉತ್ತರ ಅದು. ನೀನು ಹೇಳಪ್ಪ ನೋಡೋಣ, ನಾನು ಹೇಳ್ತೀನಿ ಅಂತ. ಹಾಗಿದ್ರೆ ನಾನು ಅಸೆಂಬ್ಲಿ ಕೊಟ್ಟು ಉತ್ತರ ಅಂತ ಹೇಳಿದ್ದಾರೆ. ನೋಡಿ ಸರ್, ಹೇಳಿದ್ರಿ ಏನೇನೋ ಹೇಳಿದ್ರಿ, ಮಾತಾಡೋ ನಾನು ಲಾಸ್ಟ್ ರಿಯಾಕ್ಷನ್ ಅಲ್ಲಿ ಇವ್ರು ಮಾತಾಡೋ ಒಂದು ಶಬ್ದನ ಕಾರ್ಯಕರ್ತರಿಗೆ ನೋವಾಗಿದ್ದರೆ ಯಾವುದನ್ನು ಪೇಟೆಂಟ್ ಕೊಟ್ಟಿಲ್ಲ ಈ ದೇಶದಲ್ಲಿ. ನಿಮಗೂ ಅಷ್ಟೇನೆ, ನಿಮಗೂ ಅಷ್ಟೇನೆ, ಬಿಡಪ್ಪ, ನಿಮಗೇನ್ ಪೇಟೆಂಟ್ ಕೊಟ್ಟಿಲ್ಲ, ಸುಮ್ಮನೆ ಕುತ್ಕೊಳ್ರಿ. ನಕಲಿ ಗಾಂಧಿಗಳಿಗೆ ಪೇಟೆಂಟ್ ಕೊಟ್ಟಿಲ್ಲ, ಬಿಡಿಯಪ್ಪ. ಗುಲಾಮರಿಗೆ ಪೇಟೆಂಟ್ ಕೊಟ್ಟಿಲ್ಲ, ಗುಲಾಮರು ನಕಲಿ ಗಾಂಧಿಗಳಿಗೆ ಪೇಟೆಂಟ್ ಕೊಟ್ಟಿಲ್ಲ, ಕ್ಷಮಾಪಣೆ ಪತ್ರ ಗುಲಾಮರಿಗೆ ಪೇಟೆಂಟ್ ಕೊಟ್ಟಿಲ್ಲ, ದೇಶದ್ರೋಹಿಗಳಿಗೆ ಪೇಟೆಂಟ್ ಕೊಟ್ಟಿಲ್ಲ. ಗೊತ್ತಿದೆ ಬನ್ರಿ ಯಾರ್ಯಾರು ದೇಶದ್ರೋಹಿಗಳಿಗೆ. ಒಟ್ಟಾರೆಯಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಾಯ್ತು. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಬಿಜೆಪಿ ಬಗ್ಗೆ ಮಾತನಾಡ್ತೀನಿ, ಆದರೆ ಆಡಳಿತ ಪಕ್ಷ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಬಗ್ಗೆ ಮಾತಾಡ್ತೀನಿ. ಇವತ್ತು ಮಾತನಾಡಿದಂಥ ಮಾತುಗಳಿರ್ಬೋದು, ಕಾಂಗ್ರೆಸ್ ವಕ್ತಾರರ ಬಾಯಲ್ಲಿ ಬಂದಂಥ ನುಡಿಮುತ್ತುಗಳಿರ್ಬೋದು, ಅಥವಾ RSS ವಿಚಾರವಾಗಿರ್ಬೋದು, ಆಪರೇಷನ್ ಸಿಂಧೂರ್ ವಿಚಾರವಾಗಿರ್ಬೋದು, ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಅಧ್ವಾನ ಎದ್ದೋಗಿದೆ. 4-5 ತರಗತಿಗಳನ್ನ ಒಂದೇ ಕ್ಲಾಸ್ ರೂಮಲ್ಲಿ ಮಾಡುವಷ್ಟು ಬರ್ಗೆಟ್ ಹೋಗಿದ್ದೀರಾ. ಮಕ್ಕಳಿಗೆ ಸರಿಯಾಗಿ ಅಂಗನವಾಡಿ ಶಿಕ್ಷಕರಿಗೆ ಸಂಬಳ ಕೊಡಕ್ಕಾಗ್ತಾ ಇಲ್ಲ, ಮಕ್ಕಳಿಗೆ ಸರಿಯಾಗಿ ಪೌಷ್ಟಿಕ ಆಹಾರ ಕೊಡಕ್ಕಾಗ್ತಾ ಇಲ್ಲ, ಆಶಾ ಕಾರ್ಯಕರ್ತೆಯರ ಸಂಬಳವನ್ನ ಹೇಳಿದ ಟೈಮ್ಗೆ ಕೊಡಕ್ಕಾಗ್ತಾ ಇಲ್ಲ, ಪೌರ ಕಾರ್ಮಿಕರ ಸಂಬಳವನ್ನ ಕೊಡೋದಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ, ಸಾರಿಗೆ ಬಸ್ ನೌಕರರ ಸಂಬಳ ಕೊಡೋದಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ. 10-16 ತಲೆನೋವುಗಳನ್ನ ಇಟ್ಕೊಂಡು ಹಾಸ್ಕೊಂಡು ಹೊತ್ಕೊಳ್ಳೋಷ್ಟು ಪ್ರಾಬ್ಲಮ್ಸ್ಗಳು ರಾಜ್ಯದಲ್ಲಿದ್ದಾವೆ. ನೆಟ್ಗೆ ಪಬ್ಲಿಕ್ ಟಾಯ್ಲೆಟ್ಸ್ ಇಲ್ಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರತ್ಯೇಕ ಸಚಿವಾಲಯ ಮಾಡ್ತೀವಿ ಅಂತ ಬೇರೆ ಅನೌನ್ಸ್ ಮಾಡಿದ್ರಿ. ನಿಮ್ಮ ಯೋಗ್ಯತೆಗೆ ಸಚಿವರು ಬೆರಳೆಣಿಕೆಯಷ್ಟು ಬಿಟ್ರೆ, 1-2-3 ಜನ ಬಿಟ್ರೆ ಇನ್ನೆಲ್ಲರೂ
ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಿದ್ದೀರಾ ಅನ್ನೋದನ್ನ ನಿಮ್ಮ ಹಣೆ ಬರಹಗಳನ್ನ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನ ನೀವೇ ನೋಡ್ಕೊಂಡ್ರು ನಿಮಗೂ ಅಸಹ್ಯ ಆಗ್ಬೋದೇನೋ. ಇವತ್ತು ಮಾತನಾಡಿದಂತಹ ಮಾತುಗಳಿದೆಯಲ್ಲ ಕಾಂಗ್ರೆಸ್ ವಕ್ತಾರರು, ಬಹುಶಃ ನೀವು ಎಲ್ಲರೂ ಕಾಂಗ್ರೆಸ್ನವ್ರು ಕೂತ್ಕೊಂಡು ರಿವೈಂಡ್ ಮಾಡ್ಕೊಂಡು ಕೇಳ್ಕೊಳ್ಳಿ ಅವ್ರು ಏನೇನು ಮಾತಾಡಿದ್ದಾರೆ ಈಗ ಕಡೆಗಳಿಗೆವರೆಗೂ ಅಂತ ಹೇಳಿ. ಕಾಂಗ್ರೆಸ್ ಗವರ್ನಮೆಂಟ್ ಶುಡ್ ಫೀಲ್ ಶೇಮ್. ಯಾಕೆ ಅಂತ ಹೇಳ್ತೀನಿ, ಸಾಕಷ್ಟು ವಿಚಾರಗಳಿದ್ದಾವೆ. ಏನಕ್ಕೆ ಅಂತಂದ್ರೆ ನೀವು ಆಡಳಿತ ಕೊಡ್ತಾ ಇರೋಂಥ ರೀತಿ ಇವತ್ತು ಜನ ತೂಚಿ ಅಂತ ಇದ್ದಾರೆ. ಅಫ್ಕೋರ್ಸ್ ಬಿಜೆಪಿ ಮಾಡಿಲ್ವಾ ಅಂತ ಕೇಳ್ಬೇಡಿ, ಬಿಜೆಪಿ ನೆಟ್ಗಿಲ್ದೇ ಇದಕ್ಕೆ ಅವ್ರನ್ನ ಮೂಲೆ ಕೂರಿಸಿದ್ದು. ನಿಮ್ಗೆ ಅಧಿಕಾರ ಕೊಟ್ರಲ್ಲ, ನೀವೇನು ಮಾಡಿದ್ರಿ? ನೀವು ಏನು ಮಾಡಿದ್ರಿ? ಬೇಡದಿರೋದಕ್ಕೆ ಕೈ ಹಾಕಿ ಕೊಟ್ಟು ಒಡಿಸ್ಕೊಳ್ಳೋದು ಅಂತಾರಲ್ಲ, ಅದರಲ್ಲಿ ಕಾಂಗ್ರೆಸ್ ಎತ್ತಿದ ಕೈ ಆಗೋಗಿದೆ ಇತ್ತೀಚೆಗೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.